ಬ್ಯೂಟಿಫುಲ್ಸ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು ನಮ್ಮ ಅಕ್ಕ ಜೊತೆ ಕುಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿ ಪ್ಲಾನ್ ಫಾರ್ ಡೂಯಿಂಗ್ 4 ಡಿಫ್ರೆಂಟ್ ಐಟಮ್ಸ್. ಒಂದು ಮೋಮೋಸ್ ಆ್ಯಂಡ್ ವೆಜ್ ಸ್ಯಾಂಡ್ವಿಚ್ ಆ್ಯಂಡ್ ವೆಜ್ ಫ್ರೈಡ್ ರೈಸ್ ಆ್ಯಂಡ್ ಪನ್ನೀರ್ ಟಿಕ್ಕಾ. ಸೊ ಈ 4 ಐಟಮ್ಸ್ನ ನಮ್ಮ ಜೊತೆ ಕುಕ್ ಮಾಡಿ. ಸೊ ಇವಾಗ ನಾನು ನಮ್ಮ ಅಕ್ಕ ಕುಕಿಂಗ್ ಮಾಡೋದ್ರ ಜೊತೆ ಸ್ವಲ್ಪ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿಕೊಂಡು ಮಾಡ್ತೀವಿ. ಸೊ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹೂ ಹ್ಯಾಸ್ ದಟ್ ಬೆಟರ್ ಒಪಿನಿಯನ್ ಆ್ಯಂಡ್ ಹೂ ಇಸ್ ರೈಟ್ ಅಷ್ಟೇ. ಸೊ ಗೈಸ್, ಇವಾಗ ಫಸ್ಟ್ ಕ್ವೆಶನ್ ಏನಂದ್ರೆ, ಇಸ್ ಇನ್ಸ್ಟಾಗ್ರಾಮ್ ಬೆಟರ್ ಆರ್ ವಾಟ್ಸ್ಆ್ಯಪ್? ಇನ್ಸ್ಟಾಗ್ರಾಮ್ ಬೆಟರ್ ಆರ್ ವಾಟ್ಸ್ಆ್ಯಪ್? ನನ್ನ ಪ್ರಕಾರ ಬೋತ್ ಆರ್ ಬೆಟರ್ ಇನ್ ಇಟ್ಸ್ ಓನ್ ವೇಸ್. ಲೈಕ್ ಈಗ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅಂದರೆ ಅದನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಕುತ್ಕೊಂಡು ಇದು ಮಾಡೋಕ್ಕಾಗಲ್ಲ. ಆಲ್ಸೋ ಪ್ರೊಫೆಷ್ನಲಿ ವಾಟ್ಸಪ್ ಇಸ್ ವೆರಿ ಬೆಟರ್ ದನ್ ಇನ್ಸ್ಟಾಗ್ರಾಮ್, ಬಟ್ ಫಾರ್ ಸೋಷಿಯಲ್ ಪ್ರೆಸೆನ್ಸ್ ಅದಕ್ಕೆಲ್ಲ ಇನ್ಸ್ಟಾಗ್ರಾಮ್ ಇಸ್ ಬೆಟರ್. ನಾನು ಆ್ಯಕ್ಚುಲಿ ವಾಟ್ಸಪ್ ಯೂಸ್ ಜಾಸ್ತಿ ಯೂಸ್ ಮಾಡಲ್ಲ. ನಾನು ಏನೇ ಇದ್ರೂ ಲೈಕ್ ಇನ್ಸ್ಟಾಗ್ರಾಮೇ ಜಾಸ್ತಿ ಯೂಸ್ ಮಾಡ್ತೀನಿ. ಆಬ್ವಿಯಸ್. ವಾಟ್ಸ್ ಮೋರ್ ಯೂಸ್ಫುಲ್, ಬುಕ್ಸ್ ಆರ್ ಗೂಗಲ್? ಬುಕ್ಸ್ ಓದ್ತಿದ್ದೆ ಅನ್ನು ಗೂಗಲ್ ಬಂದ್ಮೇಲಿಂದ ಬುಕ್ಸ್ ಓದೋದು ಬಿಟ್ಟಿದ್ದೀವಿ. ಬಟ್ ನನ್ನ ಪ್ರಕಾರ ಏನಂದರೆ ಬುಕ್ಸಲ್ಲಿ ಒಂದು ಟಾಪಿಕ್ ತೊಗೊಂಡ್ರೆ ಅದ್ರ ಬಗ್ಗೆ ತುಂಬ ಡೀಪ್ ಆಗಿರುತ್ತೆ. ಬಟ್ ವೆರಾಸ್ ಗೂಗಲಲ್ಲಿ ಏನಂದರೆ ಅದು ಆ ಟಾಪಿಕ್ ಸುತ್ತ ಏನೇನು ಬರುತ್ತೆ ಅದನ್ನು ಇನ್ಕ್ಲೂಡ್ ಆಗಿರುತ್ತೆ. ಲೈಕ್ ಈಗ ನಾನು ಏನಾದರೂ ಒಂದು ಫುಡ್ ಬಗ್ಗೆ, ಈಗ ಜಸ್ಟ್ ಪನ್ನೀರ್ ಬಗ್ಗೆ ನಾನು ಟೈಪ್ ಮಾಡಿ ಇದು ಮಾಡೀನಿ ಅಂತಂದರೆ ಬುಕ್ಸಲ್ಲಿ ಓನ್ಲಿ ಪನ್ನೀರ್ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಅಷ್ಟೇ. ಬಟ್ ವೆರಾಸ್ ಗೂಗಲಲ್ಲಿ ಅದ್ರದ್ದು ಎಲ್ಲನೂ ಲೈಕ್ ಅಡ್ವಾಂಟೇಜಸ್ ಎಲ್ಲನೂ ಸಮಥಿಂಗ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಒಂದು ಪ್ರಕಾರ ನೋಡಿಕೊಂಡ್ರೆ ಬುಕ್ಸ್ ಮೇ ಬಿ ಮುಂಚೆವರೆಗೆ ತುಂಬ ಯೂಸ್ಫುಲ್ ಆಗ್ತಿತ್ತು, ಬಿಕಾಸ್ ಅವ್ರಿಗೆ ಗೂಗಲ್ ಫೋನ್ ಇರ್ತಿಲ್ಲ. ಬಟ್ ನಾವು ಗೂಗಲ್ ಇಸ್ ಓನ್ಲಿ ಮೈ ಟೀಚರ್. ಸೊ ಗೂಗಲಲ್ಲಿ ಐ ವುಡ್ ಪ್ರಿಫರ್ ಗೂಗಲ್ ಓನ್ಲಿ ದ್ಯಾನ್ ಬುಕ್ಸ್. ಆ್ಯಂಡ್ ವಿಚ್ ಇಸ್ ಮೋರ್ ಯೂಸ್ಫುಲ್? ಯೂಸ್ಫುಲ್ ಇಸ್ ಗೂಗಲ್ ಓನ್ಲಿ ನನ್ನ ಪ್ರಕಾರ. ಬುಕ್ಸ್ ಆಲ್ಸೋ ಯೂಸ್ಫುಲ್, ಬಟ್ ನಾವು ಓದಿಲ್ಲ ಅಲ್ಲ, ನಾವು ಸ್ವಲ್ಪ ಫೋನ್ ಇರ ಅದಕ್ಕೆ. ಓಕೆ, ವಾಟ್ ಯು ವಾಟ್ ಅಬೌಟ್ ಮೀ? ಬೋತ್ ಆರ್ ಯೂಸ್ಫುಲ್ ಓನ್ಲಿ, ಬಟ್ ಏನಂದರೆ ಒನ್ ಮೋರ್ ಥಿಂಗ್, ನಾವು ಗೂಗಲ್ ಈ ಥರ ಪ್ಲ್ಯಾಟ್ಫಾರ್ಮ್ಸ್ಗೆ ಹೋಗಬೇಕು ಅಂದರೆ ವಿ ಯೂಸ್ ಲಾಟ್ ಆಫ್ ಫೋನ್ ಅಲ್ವಾ. ಬಟ್ ಫೋನ್ ಯೂಸ್ ಮಾಡಿದ್ರೆ ನಮ್ಗೆ ಆ್ಯಕ್ಚುಲಿ ಐ ವಾಂಟ್ ಮೆನ್ಷನ್ ದಿಸ್, ನಮಗೆ ಸೈಟ್ ಎಲ್ಲ ಬರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಬುಕ್ಸ್ ಅದೆಲ್ಲ ಪ್ರಾಬ್ಲಮ್ ಆಗಲ್ಲ. ಬುಕ್ಸಿಂದನೂ ಸೈಟ್ ಬರುತ್ತೆ, ಬಟ್ ಜಾಸ್ತಿ ಕಂಪ್ಯಾರಿಟಿವ್ಲಿ ಲೈಟ್ ಎಲ್ಲ ಬೀಳೋದು ಮುಖದ ಮೇಲೆ, ಕಣ್ಣ ಮೇಲೆ, ಆಲ್ ದಟ್. ಸೊ ವಾಟ್ ಡು ಯು ಪ್ರಿಫರ್, ಬುಕ್ಸಾ? ನೋ, ಐ ಜಸ್ಟ್ ಟೆಲ್ಲಿಂಗ್ ಇವೆರಡರ ಮಧ್ಯೆ ಯೂಸ್ಫುಲ್ ಅಂತ ಹೇಳಿದ್ರೆ ವಿ ಕಾಂಟ್ ಟೆಲ್ ದಟ್ ಗೂಗಲ್ ಇಸ್ ಓನ್ಲಿ ಯೂಸ್ಫುಲ್ ದನ್ ಬುಕ್ಸ್ ಅಂತ. ನಾವು ಪ್ರಿಫರ್ ಮಾಡದೇ ಇರೋದಕ್ಕೆ ಅದಂಗೆ. ಬಟ್ ಐ ಟೆಲ್ ಬೋತ್ ಆರ್ ಯೂಸ್ಫುಲ್ ಓನ್ಲಿ. ಬೋತ್ ಆರ್ ಯೂಸ್ಫುಲ್, ಬಟ್ ಬುಕ್ಸಿಗಿರೋ ವ್ಯಾಲ್ಯೂ ಬುಕ್ಸಿಗೆ ಒತ್ತು ಇರುತ್ತೆ. ಆ್ಯಂಡ್ ಗೂಗಲ್ಲು ಇವಾಗ ಇರೋ ಟ್ರೆಂಡ್ಗೆ ಅದು ಸೂಟ್ ಆಗುತ್ತೆ. ಫಾರ್ ಆರ್ ಜನರೇಷನ್ ನಮಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಐ ಡಿಡ್ ದಿಸ್. ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ. ಬ್ರೆಡ್ ರೋಸ್ಟ್ ಮಾಡೋದು ಕೂಡ ಇಷ್ಟೊಂದು ದೊಡ್ಡ ವಿಷಯ ಅಂತ ಐ ಡಿಂಟ್ ನೋ ಗೈಸ್. ಯು ಹ್ಯಾವ್ ಟು ಅಪ್ರಿಷಿಯೇಟ್ ಲಿಟಲ್ ಥಿಂಗ್ಸ್ ಆಲ್ಸೋ. ಹಂಗಂದ್ರೆ ದಿಸ್ ಒನ್ ಯು ಸಿ ಹಿಂಗಿದೆ. ಯು ಹ್ಯಾವ್ ಟು ಅಪ್ರಿಷಿಯೇಟ್ ಲೈಕ್ ದಿಸ್ ಥಿಂಗ್ಸ್. ಓಕೆ, ಯು ಹ್ಯಾವ್ ಟು ಅಪ್ರಿಷಿಯೇಟ್ ಎವ್ರಿಥಿಂಗ್. ಓಕೆ, ನಾವು ತುಂಬ ಐಟಮ್ಸ್ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊತಿದ್ವಿ. ಲೈಕ್ ಸ್ಯಾಂಡ್ವಿಚ್ ಓನ್ಲಿ ಒನ್ ಸ್ಯಾಂಡ್ವಿಚ್ ಹಾಗೆ, ಯಾಕಂದರೆ ತುಂಬ ತಿನ್ನೋಕ್ಕಾಗಲ್ಲ, ಒಂದು ರೈಸ್ ಅದೆಲ್ಲ ಇದೆ ಅಲ್ವಾ. ಸೊ ಏನಕ್ಕೆ ಹಿಂಗೆ ಮಾಡ್ತಿರೋದು ಅಂದರೆ ಒಂಥರ ತುಂಬ ಐಟಮ್ಸ್ ತಿನ್ನಬೇಕು ಅಂತ ನನಗೆ ಪರ್ಸ್ನಲಿ ಐ ಲೈಕ್ ಇಟ್. ಅಂದರೆ ಸ್ವಲ್ಪ ಮೆನ್ಯೂ ದೊಡ್ಡದಾಗಿರಬೇಕು ಅಂತ. ಮನೇಲಿ ಇಟ್ ವೋಂಟ್ ಬಿ ಪಾಸಿಬಲ್, ಬಟ್ ನಾವು ಅದನ್ನು ಯು ಮೇಕಿಂಗ್ ಇಟ್ ಪಾಸಿಬಲ್ ಅಷ್ಟೇ. ಇದನ್ನು ನಮ್ಮ ಮನೇಲಿ ಎಲ್ಲರೂ ಇರಬೇಕಾದಾಗ ಮಾಡಿದ್ರೆ ಎಲ್ಲರಿಗೂ ಸಾಲಲ್ಲ. ಆ್ಯಂಡ್ ಮಾಡಿ ಮಾಡಿ ನಮಗೆ ಸುಸ್ತಾಗುತ್ತೆ. ಬಟ್ ಅವ್ರಿಗೂ ನಾವು ಮಾಡಿಕೊಡ್ತೀವಿ, ಬಟ್ ಅವ್ರು ತಿನ್ನಲ್ಲ ಇಷ್ಟೊಂದೆಲ್ಲ ಒಂದೇ ಸಲ. ಅವರು ಜಸ್ಟ್ ಟೇಸ್ಟ್ ಮಾಡಿಬಿಟ್ಟು ಇರ್ತಾರೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಸ್ ವಾಚಿಂಗ್ ಟಿವಿ ಬೆಟರ್ ದ್ಯಾನ್ ವಾಚಿಂಗ್ ಯೂಟ್ಯೂಬ್? Yeah, for me YouTube is the most watched. No, it's like it's watching TV better than watching TV. ನೋಡೋದು ಬೆಟರ್ YouTube ವಾಚ್ ಮಾಡೋಕ್ಕಿಂತ ಅಂತ ಹೇಳ್ತಾರೆ. ಮೇ ಬಿ ಟಿವಿಯಲ್ಲಿ ಏನಂದರೆ ಆ್ಯಕ್ಚುಲಿ ರಿಯಲಿ ಹೇಳ್ಬೇಕು ಅಂದರೆ ಟಿವಿ ನೋಡಿದ್ರೆ ಮೋರ್ ಆಫ್ ಕಾಂಟೆಂಟ್, ಅಂದರೆ ಎರಡರಲ್ಲೂ ಕಾಂಟೆಂಟ್ ಇರುತ್ತೆ. ಯೂಟ್ಯೂಬ್ ಏನು ಅಂತಂದರೆ ನಮಗೇನು ಬೇಕೋ, ಸಾರಿ ಗೈಸ್, ಬಟ್ ನನಗೆ ಮಾತ್ರ ಯೂಟ್ಯೂಬ್ ಬೆಟರ್ ಅನ್ಸುತ್ತೆ ಟಿವಿಗಿಂತ. ನಿಮ್ಮ ಪ್ರಕಾರ ಹೇಳಿ. ಟಿವಿಯಲ್ಲಿ ನಾವು ಯೂಟ್ಯೂಬ್ ಹಾಕೊಂಡು, ಬಟ್ ಯೂಟ್ಯೂಬ್ ಅಲ್ಲಿ ಟಿವಿ ಹಾಕೊಂಡು ನೋಡಕ್ಕಾಗಲ್ಲ. ಪ್ಲೀಸ್ ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ನೋ, ಆ ಥರ ಏನಿಲ್ಲ. ಬಟ್ ಫಸ್ಟ್ ನಾನು ಆ್ಯಕ್ಚುಲಿ ನನಗೆ ಜಸ್ಟ್ ಒಂದು 2 years ಆಯ್ತು ಅನ್ಸುತ್ತೆ ಐ ಗಾಟ್ ಅ ಮೊಬೈಲ್ ಫೋನ್ ಏನೋ. ಅದಕ್ಕಿಂತ ಮುಂಚೆ ನಾನು ಏನು ಫೋನ್ ನೋಡ್ತಿದ್ದಿಲ್ಲ ಅಂತಲ್ಲ, ಬಟ್ ಮೋಸ್ಟ್ಲಿ ಐ ಆಮ್ ಕನೆಕ್ಟೆಡ್ ಟು ಟಿವಿ. ಯಾಕಂದರೆ ನಾನು ಟಿವಿ ನೋಡಿನೇ ಲೈಕ್
ಐ ಗಾಟ್ ದಿಸ್. ಸೊ ನಾನು ಒಂದಿನ ನಾನು ಟಿವಿಯಲ್ಲಿ ಕಾಣಿಸ್ಬೇಕು ಆ ಫೀಲ್ ನನಗೆ ಆವಾಗಿಂದಾನೇ ಬಂದಿದ್ದು. ಯೂಟ್ಯೂಬ್ನ ನಾನು ಯಾವತ್ತೂ ಐ ಕಾಂಟ್ ಡೂ ಲೋ ಬಿಕಾಸ್ ಐ ಆಮ್ ಓನ್ಲಿ ಯೂಟ್ಯೂಬ್ ಬ್ಲಾಗರ್. ಸೊ ಬೋತ್ ಆರ್ ಬೆಟರ್. ಬಟ್ ಮೈ ಫಸ್ಟ್ ಯಾವಾಗೂ ನೆನಪಿರುತ್ತಲ್ಲ ಸಿಗ್ತೀವಿ. ಓಕೆ, ಫಾಸ್ಟ್ ಆಗಿ ಮಾಡಬೇಕು ನೀವು. ಓಕೆ, ದಿಸ್ ಇಸ್ it's actually a girl's question. Is taking hundreds of photos or selfies necessary? No. See guys, maybe you are a photo person. ನನಗೆ ಅಂದರೆ ಫೋಟೋಸ್ ತಗೊಳ್ಳೋಕ್ಕಿಂತ ಜಾಸ್ತಿ ಐ ಲವ್ ಟು ಕ್ಯಾಪ್ಚರ್ ಥಿಂಗ್ಸ್. ಅದು ಎಲ್ಲರೂ ಗೊತ್ತು, ಆಲ್ಮೋಸ್ಟ್ ಮೈ ಫ್ರೆಂಡ್ಸ್ಗೆ, ಇವನ್ ಮೈ ಫ್ಯಾಮಿಲಿ ಆ್ಯಂಡ್ ಆಲ್ ನೋ. ನಂಗೆ ತುಂಬ ಕ್ಯಾಮ್ರಾ ಒಳಗಡೆ ಇಡೋಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಓನ್ಲಿ 4 ಕರೆಕ್ಟ್ ಫೋಟೋಸ್ ಸಿಕ್ಕಿದ್ರೆ ಐ ವಿಲ್ ಸ್ಟಾಪ್ ಟೇಕಿಂಗ್ ಫೋಟೋಸ್ ಆಲ್ರೆಡಿ. ಕರೆಕ್ಟಾಗಿ 4 ಫೋಟೋಸ್ ಸಿಕ್ಕಿದ್ರೆ ಐ ವಿಲ್ ಸ್ಟಾಪ್ ಟೇಕಿಂಗ್. ಆ್ಯಂಡ್ ಸಮ್ ಪೀಪಲ್ ನಿಜವಾಗ್ಲೂ ನಂಗೆ ಐ ಡೋಂಟ್ ಲೈಕ್ ಇಟ್ ಓನ್ಲಿ. She's telling about me only. She's telling about some people. She's better, but I have seen worse than you. Okay. I've seen worse than you. And ಎಷ್ಟು ಫೋಟೋಸ್ ತಗೊಂತಾರೆ ಅಂದರೆ ಐ ವಿಲ್ ಗೆಟ್ ಇರಿಟೇಟೆಡ್. ಸೇಮ್ ಡ್ರೆಸ್ಸಲ್ಲೇ 3 ಫೋಟೋಸ್ ಇರುತ್ತೆ ಆ್ಯಂಡ್ ದೇ ವೋಂಟ್ ಪೋಸ್ಟ್ ಎನಿ ಆಫ್ ದೆಮ್. ದಟ್ ಇವನ್ ಐ ಇರಿಟೇಟಿಂಗ್. ಅವರು hundreds of ಫೋಟೋಸ್ ತಗೊಂಡ್ರು ಎಲ್ಲೂ ಪೋಸ್ಟ್ ಮಾಡಲ್ಲ. ನಾನು hundreds ಅಲ್ಲ, ಒಂದು 10 ಪಿಕ್ಸ್ ತಗೊಂಡ್ರು ಅಟ್ಲೀಸ್ಟ್ ಅದ್ರಲ್ಲಿ 2 ಆದ್ರೂ ನಾನು ಪೋಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಇನ್ ಇನ್ಸ್ಟಾಗ್ರಾಮ್ ಆರ್ ಮೈ ವಾಟ್ಸ್ಆಪ್ ಸ್ಟೇಟಸ್ ಆರ್ ಇನ್ಸ್ಟಾಗ್ರಾಮ್ ಸ್ಟೇಟಸ್. ಸ್ವಲ್ಪ ಜನ ಎಷ್ಟೇ ಫೋಟೋಸ್ ತಗೊಂಡ್ರು ಎಲ್ಲೂ ಪೋಸ್ಟೇ ಮಾಡಲ್ಲ. ಓಕೆ, ಮೋಮೋಸ್ ನಮ್ಮ ಹತ್ರ ಚಿಕ್ಕದು ಇಲ್ಲ, ದೊಡ್ಡದೇ ಇರೋದು. ಸೊ ಇದರಲ್ಲೇ ಫಸ್ಟ್ ಒನ್ ಮಾತ್ರ ಹಾಕಿಬಿಡೋಣ. ಸೊ ಬೇಕಾಗುತ್ತೆ. ನನಗೆ hundreds of ಪಿಕ್ಚರ್ ಅಂತ ಏನೂ ಇಲ್ಲ, ಬಟ್ ಐ ಹ್ಯಾವ್ ದಟ್ ಮೋರ್ ಆಫ್ ಸೆಲ್ಫ್ ಲವ್ ಅಲ್ವಾ. ಸೊ ನಾನು ಜಾಸ್ತಿ ಪಿಕ್ಚರ್ಸ್ ತಗೊಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾಟ್ ಎವ್ರಿ ಒನ್, ಬಟ್ ಮೋಸ್ಟ್ ಆಫ್ ದಿ ಗರ್ಲ್ಸ್ ಆರ್ ಲೈಕ್ ದಿಸ್ ಓನ್ಲಿ. ಆ್ಯಂಡ್ ಸಮ್ ಆಫ್ ದಿ ಗರ್ಲ್ಸ್ ಆಲ್ಸೋ ಲೈಕ್ ಕ್ಯಾಪ್ಚರಿಂಗ್. ನಾಟ್ ಸಮ್, ಮೇ ಬಿ ದಟ್ ಆಲ್ಸೋ ಮೋಸ್ಟ್ ಆಫ್ ದೆಮ್ ಗರ್ಲ್ಸ್ ಮೋಸ್ಟ್. ಬಟ್ ಐ ಲೈಕ್ ಟು ಕ್ಯಾಪ್ಚರ್ ಮೋರ್ ದ್ಯಾನ್ ಟೇಕಿಂಗ್. ಸ್ವಲ್ಪ ಜನ ತುಂಬ ತಗೊಂತಾರೆ. ಐ ಡೋಂಟ್ ಎಂಕರೇಜ್ ದಟ್ ಆ್ಯಂಡ್ ಐ ಗೆಟ್ ಇರಿಟೇಟೆಡ್ ಬಿಕಾಸ್ ಆಫ್ ದಟ್. ಸೊ ಇವಾಗ ನಾನು ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ ಅಂದರೆ ಪನ್ನೀರ್ಸ್ನೆಲ್ಲ ಬಿಸಿ ಟೋಸ್ಟ್. ಐ ಆಮ್ ಟೋಸ್ಟಿಂಗ್ ಪನ್ನೀರ್. ವಾಟ್ ಯು ಆರ್ ಡೂಯಿಂಗ್? ಐ ಆಮ್ ಡೂಯಿಂಗ್ ಎಗ್ ಫ್ರೈಡ್ ರೈಸ್. ಓಕೆ, ಸೊ ನೆಕ್ಸ್ಟ್ sister versus sister ali. First question, who spends more time on phone? See only guys, of course only last question model. You can see my ಏನದು how many hours to spend. ನಂಗೆ ಅಷ್ಟೊಂದು ಟೈಮ್ ಇರಲ್ಲ, ಬಟ್ she only last. No, I won't spend so much of time. I won't spend, I guess. Then how much will you spend? I don't know, but I think ಏನೋ ಗೊತ್ತಿಲ್ಲ, ಅವಳ ಪ್ರಕಾರ ಹೇಳ್ತಿದ್ದಾಳೆ ಐ ಸ್ಪೆಂಡ್ ಮೋರ್ ಟೈಮ್ ಅಂತ. ಐ ಡೋಂಟ್ ಥಿಂಕ್ ವಿ ಬೋತ್ ವೋಂಟ್ ಸ್ಪೆಂಡ್ ದಟ್ ಮಚ್. ಓನ್ಲಿ ನಾವು ಕೆಲಸ ಇದ್ದಾಗ ಅಷ್ಟೇ, ಅಂದರೆ ಅದೇ ಕೆಲಸವಾಗಿ ಫೋನ್ ಇಟ್ಕೊಂಡಿರಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಬೈತಿರ್ತಾರೆ ಇವ್ರಿಗೆ ಫೋನ್ ಇಟ್ಕೊಂಡಿರ್ತಾರೆ ಅಂತ. ಏನಂದ್ರೆ ನನಗೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅಟ್ಲೀಸ್ಟ್ ಒಂದು 15 minutes, ಅಟ್ಲೀಸ್ಟ್ ಒಂದು 20, ನಾಟ್ ಇವನ್ ದಟ್ ಮಚ್, ಐ ಗೆಸ್ ಸಮ್ ಹಾಫ್ ಅನ್ ಅವರ್ ಆದರೂ ಫೋನ್ ನೋಡಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ಸೊ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಅದನ್ನು ಮಾಡ್ತೀನಿ. ಅದು ನಮ್ಮ ಮಮ್ಮಿ ನೋಡಿಬಿಟ್ಟು ಫುಲ್ಲು ಅದು ಹಂಗೆ. And next question, who is more dramatic? So expression alle niಮಗೆ ಗೊತ್ತಾಗಿರುತ್ತೆ. So it's obviously me. You are. I thought. Yeah. You tell mine. I thought. What is the meaning of dramatic? You tell. అంటే ಲೈಕ್ ಚಿಕ್ಕ ವಿಷಯ ಸ್ಮಾಲ್ ಚಿಕ್ಕ ವಿಷಯ ಅದನ್ನು ಅದನ್ನ ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು, ಇಲ್ಲಾಂದ್ರೆ ಓವರ್ ಆಗಿ ಡ್ರಾಮಾ ಮಾಡೋದು. That one. That is not dramatic. Then what you are doing? You thought doing drama is dramatic? No, not that. I thought like more like ಅಂದ್ರೆ ತುಂಬಾ ಓವರ್ ಆಗೋದು. What is yours? ಏನ್ ನಾ ಬೋತ ಡ್ರಾಮ್ಯಾಟಿಕ್ ಒಂದು. ಅಂದಂಗೆ ಸ್ವಲ್ಪ ಕೋಪ ಬಂದ್ರೆ ಐ ವಿಲ್ ಆಕ್ಟ್ ಸಮ್ ವಾಟ್. ಶಿ ಈಸ್ ಆಲ್ಸೋ ವೆರಿ ಡ್ರಾಮ್ಯಾಟಿಕ್. ಅಂದ್ರೆ ಒಂಥರ ಮುಖ ಮಾಡ್ಕೊಂಡಿದ್ದಾರೆ. ಯು ಹ್ಯಾವ್ ನಾಟ್ seen that. I think it's very irritating the most. Who would survive one day without Wi-Fi? It's me. Of course, yakala. It's 1 month 30 days in 10 days she won't have recharge only guys. Always ಸ್ವಲ್ಪ ಲೇಟ್ ಆಗಿ ಮಾಡ್ತೀವಿ ರೀಚಾರ್ಜ್. ಅದಕ್ಕೆ ಲೈಕ್ ಬೇಕು ಅಂತ ಅಲ್ಲ, ಅದೇನೋ ಹಂಗೆ ಆಗೋಗುತ್ತೆ. ಬಿಕಾಸ್ ಅವ್ಳ ಫೋನ್ ಸ್ವಲ್ಪ ಅವ್ಳ ನೆಟ್ವರ್ಕ್ ಕರೆಕ್ಟಾಗಿ ಬರಲ್ಲ. ಇಟ್ಸ್ ನಾಟ್ ಬಿಕಾಸ್ ಆಫ್ ನೆಟ್ವರ್ಕ್. ನನಗೆ ನೆಟ್ ಇಲ್ಲ ಅಂತ ಹೇಳಿದ್ರು ನಾನು ಹಾಟ್ಸ್ಪಾಟ್ ಆನ್ ಮಾಡ್ತೀನಿ ಅಂತ ನಮ್ಮ ಅಕ್ಕ, ನಾನು ಹಾಟ್ಸ್ಪಾಟ್ ಆನ್ ಮಾಡ್ತೀನಿ ಅಂತ ನಮ್ಮ ಅಪ್ಪ. ಇವನ್ ಐ ಹ್ಯಾವ್ ಟು ಲೈಕ್ ಅದು ಅರ್ಥ ಆಗಲ್ಲ ಗೈಸ್. ಹಂಗೆ ಇವರು. ಹೂ ಇಸ್ ಮೋರ್ ಲೈಕ್ಲಿ ಟು ಫರ್ಗೆಟ್ ಥಿಂಗ್ಸ್? ಯಾರು ಎಲ್ಲ ಬೇಗ ಲೈಕ್ ಮರ್ತೋಗ್ತಾ ಇರ್ತಾರೆ, ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಹಂಗೆ. ಯಾರು ಮಾಡ್ತಾರೆ? ನಾನು ಅದೆಲ್ಲ ಮರೆಯಲ್ಲ. ನಾನು ಐ ಡೋಂಟ್ ನೋ. ಐ ಥಿಂಕ್
ಐ ವಿಲ್ ಫರ್ಗೆಟ್. I think you will forget. ಸ್ವಲ್ಪ ಐ ಅಗ್ರಿ ದಟ್ ಸ್ವಲ್ಪ ಥಿಂಗ್ಸ್ ಐ ವಿಲ್ ಫರ್ಗೆಟ್, ಬಟ್ ಅಷ್ಟೊಂದು ಡೀಪ್ ಅಲ್ಲ, ಬಟ್ ಸಮ್ ಥಿಂಗ್ಸ್ ಐ ಫರ್ಗೆಟ್. I forget things in conversations. ಯಾರಾದ್ರೂ ಏನಾದ್ರೂ ಹೇಳಿರ್ತಾರಲ್ಲ ಅದನ್ನ ಮರ್ತೋಗ್ತೀನಿ, ಬಟ್ ಏನಾದ್ರೂ ಒಂದು ಮಾಡಬೇಕು, ಅದು ಹಿಂಗ್ ಮಾಡ್ಬೇಕು, ಅದೆಲ್ಲ ನಾನು ಮರೆಯಲ್ಲ, ಅದೆಲ್ಲ ನನ್ನ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಬಟ್ ಯಾರಾದ್ರೂ ಮಾತಾಡಿರೋದನ್ನ ಮೇ ಬಿ ನಾನು ಮರ್ತೋಗಿರ್ಬೋದು. Who would survive better in 1990? I would survive. Yeah, you were born only in 2003. ಈಗ 3 ವರ್ಷ ಮುಂಚೆ ಹೊರಟ್ಬಿಟ್ಟಿದ್ರೆ ಏನಾಗ್ತದೆ? 3 ವರ್ಷ ಅಲ್ಲ, 1999. 1999 not 1999. 1990. 1990. That only no. 10 years before. 10-13 years before I born. Yeah. No, after you born. 15 years after you were born. 1919, yeah. Now it is 90. 1990. That's what. After 13 years you were born, I said. From 1990. Who will face this with their elder sisters? ಅರ್ಥನೇ ಮಾಡ್ಕೊಳ್ಳಲ್ಲ. Yeah. ನೆಟ್ಟಿಗೆ ಹೇಳಕ್ಕೆ ಬರಲ್ಲ. ನಾನು ಕರೆಕ್ಟ್ ಆಗಿ ಅವ್ರು ಹೆಂಗೆ ಹೇಳಿದ್ರು ನೀವೇ ವೇಟ್ ಮಾಡಿ ನೋಡ್ಕೊಳ್ಳಿ. ಅವ್ರಿಗೆ ನಿಮಗೆ ಅರ್ಥ ಆಗಿದೆ ಅಂತ ನನಗೆ. ಓಕೆ, ಬಟ್ ಇವನ್ ಐ ಲೈಕ್, ಯಾಕೂ ನನಗೆ ಗೊತ್ತಿಲ್ಲ. nowadays I don't know, I feel like I don't belong to this generation only. I don't know. Like most of them feel like ಅಂತ, ಬಟ್ ನಂಗೆ ಯಾಕೋ ದಟ್ olden days are better than what this reality, whatever this is 2026, mainly 2025 also. ಬರ್ತಾ ಯಾಕೋ ನನಗೆ ವಾಟ್ಸ್ ಹ್ಯಾಪನಿಂಗ್ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ವಾಟ್ ಇಸ್ ದ ಸಿಚುವೇಶನ್? ಲೈಕ್ ಪೀಪಲ್, ಐ ಡೋಂಟ್ ನೋ, ಎಲ್ಲಾದ್ರೂ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ, ಎಲ್ಲಾದ್ರೂ ತುಂಬಾ ಹಾರ್ಟ್ ಆಗಿ ತಗೊಂತಾರೆ. ಅವಾಗ ತಗೊಂತಿರ್ಲಿಲ್ಲ ಅಂತ ನಿಮ್ಗೆ ಹೇಳಿ. ಅವಾಗೂ ತಗೊಂತಿದ್ರು, ಬಟ್ nowadays because of social media will never tell, ಓ ಇದು ತಪ್ಪು, ನೀವು ಮಾಡ್ತಿರೋ ತಪ್ಪು ಅಂತ. ನೀವು ಮಾಡ್ತಿರೋ ತಪ್ಪುನು ಒಂದು ಟ್ರೆಂಡ್ ತರ, ಲೈಕ್ ದಟ್ಸ್ ಹೌ ಇಟ್ ಇಸ್. ಏನಾದ್ರೂ ತಪ್ಪು ಮಾಡಿದ್ರು ಅದೊಂದು ಟ್ರೆಂಡ್ ತರ ಕನ್ವರ್ಟ್ ಆಗ್ಬಿಡುತ್ತೆ. ಬೀಯಿಂಗ್ ರೂಡ್ ಇಸ್ ಆಲ್ಸೋ ಅ ಟ್ರೆಂಡ್, ಬೀಯಿಂಗ್ ಮೀನ್ ಇಸ್ ಆಲ್ಸೋ ಅ ಟ್ರೆಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ದಿಸ್ ಇಸ್ ನಾಟ್ ಹೌ ಪೀಪಲ್ were in 1990. So I want to go back there. This generation, but some people are really, some people are very changed, guys. In case of like our ಕಾಲದಲ್ಲಿ even women are not able to come and work outside. ಅದು ಅಷ್ಟೊಂದು acceptability ಇರ್ತಿರ್ಲಿಲ್ಲ ಫಾರ್ ಸ್ಟಡಿಂಗ್ ಅನ್ನೋದು. ಇವಾಗ ನಾವೇ ನೋಡಿ, ಬಟ್ ನಾವು ನಮ್ಮ ಪ್ರಕಾರ ನೋಡಿದ್ರೆ ಅವರ್ ಪೇರೆಂಟ್ಸ್ ಆರ್ ಎನ್ಕರೇಜಿಂಗ್ ಅಸ್ ಟು ಸ್ಟಡಿ ಅಂಡ್ ಗೋ ವರ್ಕ್ ಅಂಡ್ ಆಲ್. ಸೊ ಅದು ತುಂಬಾ ಚೇಂಜ್ ಆಗಿದೆ. ಆ ಪ್ರಕಾರ ನೋಡ್ಕೊಂಡ್ರೆ ದಿಸ್ ಜನರೇಷನ್ ಇಸ್ ಬ್ಲೆಸ್ಡ್. ಬಟ್ ಆಲ್ಸೋ ಕ್ರೈಮ್ಸ್ ಜಾಸ್ತಿ ಆಗಿದೆ. ದಟ್ ನಾಟ್ ದೇರ್ ಇಸ್ ಅ ಡಿಫರೆಂಟ್ ಮಾಡೋದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ. People by heart they are becoming low, but by brain they are becoming high. That is main. Who would survive better in 2050? ನನಗೆ 2026 ಅಲ್ಲೇ ಬದುಕಕ್ಕಾಗ್ತಿಲ್ಲ. 2050 ಅಲ್ಲಿ I think I would survive very better, I feel, because I am waiting to survive. Like I am waiting for our future plans. ಅದಿದ್ರೆ ಆದ್ರೆ ಭಯ ಆಗ್ತೈತೆ. After second PUC and because of this holidays, ಏನೋ ಚೇಂಜ್ ಆಗಿದೆ. ಏನಾಗಿದೆ ಚೇಂಜ್? ಮನೆಗೆ ಕುತ್ಕೊಂಡಿರೋ ಮೇಂಟಲ್ ಆಗಿದೆಯಾ? ಮೇ ಬಿ ಅದೇ ಅನ್ಸುತ್ತೆ. ಮನೇಲಿ ಇದ್ದು No, when you go to degree, you will experience a different life. So that time you will feel more motivated. ಮನೇಲಿ ಕುತ್ಕೊಂಡ್ರೆ ಯಾವ್ದಾದ್ರು ಡಿಮೋಟಿವೇಟ್ ಆಗುತ್ತೆ. ಏನು ಮಾಡೋದು? Who is more patient? Patience. Yeah. I am more patience, guys. Patient. I don't have patience. I agree. Patience ಸಿರಿಗಂತೂ ಸ್ವಲ್ಪನೂ ಇಲ್ಲ. ಸ್ವಲ್ಪ ಇದೆ. ಸ್ವಲ್ಪ ಮೀನ್ಸ್ it's bare minimum, guys. ಎಲ್ಲರಿಗೂ ಇದೆ. Very but minimum. she doesn't have so much of patience. I have more patience. More. ಅಂತ ಅಂದ್ರೆ ಒಂದು 70% ಇರ್ಬೋದು, ಇನ್ನೊಂದು 30% ಡೈವರ್ಸ್ ಬೇರೆ ಇರುತ್ತೆ. ಅದರಲ್ಲಿ ನನ್ನ ಆಪೋಸಿಟ್, ನನಗೆ 30% ಪೇಷನ್ಸ್ ಇರುತ್ತೆ, 70% ಬರೀ ಇರಿಟೇಷನ್ ಇರುತ್ತೆ. Finally agreed, guys. Agreed. Okay, ಇದೆಲ್ಲ ಮಾಡಂಗೋಳೆ guys ಗಳು. ಇಲ್ಲ. Okay, who is more likely to become famous? Of course, I want her to become famous. I want to become very, 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 very famous. Who is more likely to wake up late? I like ನಿದ್ರೆ, guys. ನನಗೆ ಏನು ಗೊತ್ತಿಲ್ಲ, 5 hours 6 hours ಗಿಂತ ಜಾಸ್ತಿ ನಿದ್ದೆ ಮಾಡೋಕ್ಕಾಗಲ್ಲ. If I am getting at 8 o'clock, I would have slept at 3 o'clock. If I am getting at I'm not getting, ಅಂದ್ರೆ ನಾನು ಅದೇನೋ ಅದು ಗೊತ್ತಿಲ್ಲ. nowadays I'm sleeping very, very late because of this holidays ಅನ್ಸುತ್ತೆ. ತುಂಬಾ ಲೇಟ್ ಆಗಿ ಎದ್ದೇಳ್ತಿದ್ದೀನಿ, ತುಂಬಾ ಲೇಟ್ ಆಗಿ ನಿದ್ದೆ ಬರುತ್ತೆ. ಅಂಡ್ ನಾನು ಜಾಸ್ತಿ ನಿದ್ದೆ ಮಾಡಲ್ಲ, ಆದ್ರೆ ಲೇಟ್ ಆಗಿ ಮಲ್ಕೊಂತೀನಿ ಅಷ್ಟೇ.
ಬಟ್ ಇವರು ಅದು ನಾನು ಬೇಗ ಮಲ್ಕೊಂತೀನಿ ಲೇಟ್ ಆಗಿ ಎದ್ದೇಳ್ತೀನಿ. ಯಾ ಅಂದ್ರೆ ಐ ಡೋಂಟ್ ಬಟ್ ಏನಂದ್ರೆ ಗೈಸ್ ನಾನು ಮಧ್ಯಾಹ್ನ ಮತ್ತೆ ಐ ವಿಲ್ ಬಿ ವೆರಿ ಆಕ್ಟಿವ್ ದ ಹೋಲ್ ಡೇ. ನನಗೆ ಲೇಸಿನೆಸ್ ಈಗ ಏನಾದ್ರು ಮಾಡಬೇಕು ಅಂದ್ರೆ ಐ ಡೋಂಟ್ ಹ್ಯಾವ್ ದಟ್ ಮಚ್ ಲೇಸಿನೆಸ್. ನಾನು ಮೊನ್ನೆ ಐ ಬಿಕಮ್ ಲೇಸಿ ಅಫ್ಕೋರ್ಸ್ ಮೂಡ್ ಸ್ವಿಂಗ್ಸ್ ಹಾರ್ಮೋನ್ಸ್ ಪ್ರಕಾರ. ಬಟ್ ಮೋಸ್ಟ್ ಆಫ್ ದ ಟೈಮ್ ಐ ಬಿ ವೆರಿ ವೆರಿ ಆಕ್ಟಿವ್. ಏನು ಎಲ್ಲ ಕೆಲಸ ಮಾಡ್ತಿರ್ತೀನಿ ಮನೆಯಲ್ಲಿ ಅಲ್ಲ, ಕಾಲೇಜಲ್ಲಿ ಆಲ್ ಅದರ್ ಥಿಂಗ್ಸ್ ಐ ಡು ವೆರಿ ಆಕ್ಟಿವ್. ಅದಕ್ಕೆ ನಾನು ಮತ್ತೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಕರೆಕ್ಟ್ ಟೈಮ್ಗೆ ನಿದ್ದೆ ಬರುತ್ತೆ. ಓಕೆ ಪಾಪ ಅವಳು ಕೆಲಸ ಮಾಡ್ತಾಳೆ, ನಾನು ಮಾಡ್ತೀನಿ. ಡೋಂಟ್ ಥಿಂಕ್ ಲೈಕ್ ದಟ್, ಬಟ್ ಐ ಹ್ಯಾವ್ ಮೋರ್ ಎನರ್ಜಿ ಐ ಗೆಸ್. ಯು ಡೋಂಟ್ ಹ್ಯಾವ್ ಎನರ್ಜಿ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಆರ್ ಇನ್ ಐ ಡೋಂಟ್ ಹ್ಯಾವ್ ಎನರ್ಜಿ. ನಂಗೆ ಏನಾದ್ರೂ ತಿಂದಿಲ್ಲ ಅಂದ್ರೆ ಆಗಲ್ಲ. ನಾನು ಒಂದು 3 times ಫುಡ್ ಅಲ್ವಾ, 3 times ನಾನು ಒಂದು ಸತಿ ಮಿಸ್ ಮಾಡಿದನು ಅವ್ರಿಗೆ ಆ ತರ ಎನರ್ಜಿ ಇದೆ, ನಂಗೆ ಈ ತರ ಎನರ್ಜಿ ಇದೆ. ಅಂಡ್ ಪೀಪಲ್ ಥಿಂಕ್ ದಟ್ ಐ ವಾಂಟ್ ಈಟ್ ಓನ್ಲಿ, ತಿಂದೇ ಇರೋದಕ್ಕೆ ಹಿಂಗೆ ಇದೀನಿ ಅಂತ. ಬಟ್ ನಾನು ತಿಂದಿಲ್ಲ ಅಂದ್ರೆ ನಾನು ಆಗಲ್ಲ ಇರಕ್ಕೆ. ಪ್ಲೀಸ್ ನೋ ದಟ್. ಓಕೆ, ದಿಸ್ ಆರ್ ದಟ್, ಟೀ ಆರ್ ಕಾಫಿ? ಕಾಫಿ ಆಕ್ಚುಲಿ ಫಸ್ಟ್ ನನಗೆ ಟೀ ಇಷ್ಟ ಆಗ್ತಿತ್ತು, ಮೈಕ್ ಬಟ್ ನವಡೇಸ್ ಯಾಕೋ ಟೀ ಕುಡಿದ್ರೆ ಐ ವಿಲ್ ಗೆಟ್ ಇನ್ಸ್ಟೆಂಟ್ ಎನರ್ಜಿ ಗೈಸ್. ನೋ ಟೀ, ನೋ ಕಾಫಿ, ಮಿಲ್ಕ್, ಓನ್ಲಿ ಮಿಲ್ಕ್. ಪಿಜ್ಜಾ ಆರ್ ಬಿರಿಯಾನಿ? Pizza or for me biryani. I am very naughty guys, naughty style. I like all naughty. Ishtane like pizza also ishtane, but biryani over pizza. I think I want both. Nange eradu ishtane. I like both pizza, I like both biryani. That or this. That or this. He likes pizza than that. No, I like biryani also. Adre biryani nange ಒಂದು ಟೇಸ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಆಗೋಗಿರುತ್ತೆ. ಆ ಥರ ಟೇಸ್ಟ್ ಸಿಕ್ಕಿಲ್ಲ ಅಂದ್ರೆ ನನಗೆ ಸ್ವಲ್ಪ ರಿಗ್ರೆಟ್ ಆಗುತ್ತೆ ಒಂದೊಂದ್ಸತಿ. ನನಗೆ ಫುಲ್ಲು ಖಾರ ಇರಬೇಕು, ಪೀಸಸ್ ಎಲ್ಲ ತುಂಬ ಸಾಫ್ಟ್ ಆಗಿರ್ಬೇಕು, ಹಂಗೆ ಥರ ಎಲ್ಲ ಇದೆ. ಓಕೆ, ಸಮ್ಮರ್ ಆರ್ ವಿಂಟರ್? ವಿಂಟರ್ for me also. ನನಗೆ ವಿಂಟರ್ ಆಗಲ್ಲ, ಸಮ್ಮರ್ ಆಗಲ್ಲ, ಏನೂ ಆಗಲ್ಲ. I want Bangalore weather everywhere. Summer. Okay guys, my momo is ready. Sunrise or sunset? For me, depends upon the place. Sunrise or sunset, it's hard to choose, right? Yeah, it's hard to choose. It depends upon the place. I think mostly I like sunrise. ನನಗೆ ತುಂಬಾ ಎಕ್ಸೈಟೆಡ್ ಬಿಕಾಸ್ ನಾನು ಸನ್ಸೆಟ್ ತುಂಬಾ ಜೊತೆ ನೋಡಿದ್ದೀನಿ, ಸನ್ರೈಸ್ ಅಷ್ಟು ನೋಡಿಲ್ಲ ನಾನು ಇವಾಗವರೆಗೂ. ಹೌದಾ? ಅಂದ್ರೆ ನೋಡಿದ್ದೀನಿ ಲೈಕ್ ಸನ್ರೈಸ್. ನಾನು ನೋಡಿ. So I prefer sunrise because I want to see it. Cricket or badminton? I like to see cricket and I like to play badminton. ನನಗೆ nowadays I think I've lost interest in badminton and all. I like cricket even to play. ನನಗೆ ಕ್ರಿಕೆಟ್ ಆಡ್ಬೇಕಂತ ಇದೆ. ಪ್ರೀತಿ ಬಂದಲ್ಲ. ನೋ ಅಂದ್ರೆ ಅಷ್ಟಿಲ್ಲ, ಜಸ್ಟ್ ಕಲ್ತ್ಕೊಳ್ಬೇಕು, ಆಡ್ಬೇಕು ಅಂತ ಎಕ್ಸೈಟ್ಮೆಂಟ್ ಇದೆ. ಬ್ಯಾಡ್ಮಿಂಟನ್ ಎಲ್ಲ ನಾನು ಚಿಕ್ಕವಾಗಿಂದ ಆಡಿರೋದೆ ಅಲ್ವಾ ಸ್ಪೋರ್ಟ್ಸ್ ನೀವು. ಓಕೆ, ಕನ್ನಡ ಮೂವೀಸ್ ಆರ್ ಇಂಗ್ಲಿಷ್ ಮೂವೀಸ್? I will watch English movies. ಸ್ವಲ್ಪ she won't watch Kannada movies also. ಅಸಿ ನೋಡೋದು ತೆಲುಗು. ಒಂದೊಂದ್ಸತಿ ಅನ್ಸುತ್ತೆ ಲೈಕ್ ಕನ್ನಡ ಸೀರಿಯಲ್ಸ್ ಆರ್ ಬೆಟರ್ ದನ್ ಕನ್ನಡ ಮೂವೀಸ್ ಅಂತ. ಬಿಕಾಸ್ ನವಡೇಸ್ ಐ ಅಪ್ರಿಷಿಯೇಟ್ ಕನ್ನಡ ಮೂವೀಸ್ ಇವಾಗ ಬರ್ತಾ ಬಟ್ ಐ ಥಿಂಕ್ ಲೈಕ್ ಒಂದು 6 years ಬ್ಯಾಕ್ ಹಂಗೆ ತಗೊಂಡ್ರೆ ಎಲ್ಲ ಆಕ್ಚುಲಿ ಕನ್ನಡ ಸೀರಿಯಲ್ಸ್ ಒಂದ್ಸಲ ನೋಡಿದ್ರೆ ಯಾವಾಗೂ ನೆನಪಿದ್ದು ಬಿಡುತ್ತೆ ಗೈಸ್. ಐ ಸ್ಟಿಲ್ ರಿಮೆಂಬರ್ ಸಮ್ ಸೀರಿಯಲ್ಸ್. ರಕ್ಷಾ ಬಂಧನ ಅಂತ ಇಟ್ ವಾಸ್ ಕಮಿಂಗ್ ಒಂದು ಬರ್ತಿತ್ತು. ಐ ಥಿಂಕ್ ಮೊದಲೇ ಸ್ಟಾಪ್ ಆಗಿತ್ತು. ಅಂಡ್ ಒನ್ ಮೋರ್ ಥಿಂಗ್ ದಟ್ ಅಂಕಿತಾ ಅಮರ್ ನಮ್ಮನೆ ಯುವರಾಣಿ ಅದು ಒಂದ್ಸಲ ನೋಡಿದ್ರೆ ವಿಲ್ ರಿಮೆಂಬರ್ ದ ಕ್ಯಾರೆಕ್ಟರ್ಸ್ ಸೋ ವೆಲ್. ತುಂಬಾ ಚೆನ್ನಾಗಿ ಆ ಸ್ಟೋರೀಸು ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ. ನನ್ನ ಪ್ರಕಾರ ತೆಲುಗು ಅಲ್ಲಿ ತುಂಬಾ ಲ್ಯಾಗ್ ಇರುತ್ತೆ ಸ್ಟೋರೀಸ್, ವೇರಸ್ ಕನ್ನಡದಲ್ಲಿ ವಿ ಲೈಕ್ ಸೀರಿಯಲ್ಸ್. ಸ್ವಲ್ಪ ನಾವು ನೋಡಲ್ಲ, ಬಟ್ ನಾವು ನೋಡಿದ್ರೆ ಅದು 100% ನೆನಪಿರುತ್ತೆ. ಕನ್ನಡ ಸೀರಿಯಲ್ಸ್ ಆರ್ ನೈಸ್, ತೆಲುಗು ಮೂವೀಸ್ ಆರ್ ನೈಸ್. ಅಂದ್ರೆ ಕನ್ನಡ ಮೂವೀಸ್ ಚೆನ್ನಾಗಿಲ್ಲ ಅಂತ ಅಲ್ಲ, ಕನ್ನಡ ಮೂವೀಸ್ ಆರ್ ನವ್ ಡೇಸ್ ಅಪ್ಕಮಿಂಗ್ ಮೂವೀಸ್ ಎಲ್ಲ ಚೆನ್ನಾಗಿದೆ ಅಂತ ನನ್ನ ಫೀಲಿಂಗ್ ಇವಾಗ ಕಂಪ್ಯಾರಿಟಿವ್ಲಿ. ಬಟ್ ಫ್ರಮ್ ಬಿಫೋರ್ ನನಗೆ ತೆಲುಗು ಮೂವೀಸ್ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಐ ಲೈಕ್ ಕನ್ನಡ ಸೀರಿಯಲ್ಸ್. ಇಂಗ್ಲಿಷ್ ಮೂವೀಸು ನಾನು ನೋಡ್ತೀನಿ. ಐ ಲೈಕ್ ನಾಟ್ ಕೊರಿಯನ್, ಐ ಲೈಕ್ ಫಿಲಿಪಿಯನ್ಸ್ ಶಾರ್ಟ್ ಫಿಲ್ಮ್ಸ್ ಲೈಕ್ ಸೀರೀಸ್ ಇರುತ್ತೆ ಫಿಲಿಪಿಯನ್ಸ್ದು. ಐ ಲೈಕ್ ದಟ್ ಸೋ ಮಚ್ ಗೈಸ್. ಅಂದರೆ ಸ್ವಲ್ಪ ಲೈಕ್ ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯನ್ ಟ್ರೆಡಿಷನ್ ಥರ ಇರುತ್ತೆ, ಬಟ್ ಇಟ್ ವಿಲ್ ಬಿ ವೆರಿ ನೈಸ್. ನನಗೆ ಪರ್ಸನಲಿ ಐ ಲೈಕ್ ಫಿಲಿಪಿಯನ್ಸ್ ಶಾರ್ಟ್. ಐ ಡೋಂಟ್ ನೋ, ನಾನು ಯಾವತ್ತೂ ಇವಾಗವರೆಗೂ ಕೊರಿಯನ್ ಸೀರೀಸ್ ಆಗಿರಲಿ ಕೊರಿಯನ್ ಮೂವೀಸ್ ನೋಡಿಲ್ಲ, ಬಟ್ ನನಗೆ ಅದಂದ್ರೆ ಇಷ್ಟನೇ ಇಲ್ಲ. ಐ ಡೋಂಟ್ ನೋ, ಐ ನೆವರ್ ಸೀನ್, ಐ ಡೋಂಟ್ ವಾಂಟ್ ಟು ಸಿ ಅಂಡ್ ಐ ಹೇಟ್ ಪೀಪಲ್ ಹೂ ಸಿ ದಟ್. ಅದು ಐ ಡೋಂಟ್ ನೋ ಲೈಕ್ ಓ ಅಂತ ಏನಕ್ಕೆ ಏನಿದೆ ಅದ್ರಲ್ಲಿ.
ಡ್ಯಾನ್ಸಿಂಗ್ ಆರ್ ಸಿಂಗಿಂಗ್? ಡಾನ್ಸಿಂಗ್ ಸಿಂಗಿಂಗ್. ನಾನು ಸಿಂಗಿದ್ರೆ ನಾನು ಸಿಂಗಿದ್ರೆ ಸಿಂಗ್ ಹೋಗುತ್ತೆ. ಐ ಲೈಕ್ ಲಿಸನಿಂಗ್ ಟು ಸಾಂಗ್ಸ್ ಅಂಡ್ ಡ್ಯಾನ್ಸ್. ಬೋತ್. ನಾವಿಬ್ರು ಫಸ್ಟ್ ಇಂದಾನು ಡ್ಯಾನ್ಸೇ. ಚಿಕ್ಕವಾಗ ಹೋಗ್ತಿದ್ವಿ ಸಂಗೀತ ಕ್ಲಾಸ್ಗೆಲ್ಲ. ನಾನ್ ತುಂಬಾ ಹಾಡೆಲ್ಲ ಮಾತಾಡೋದು ಬೇಡ ಪ್ಲೀಸ್. ನೋ, ಬಿಫೋರ್ ಐ ವಾಸ್ ಅ ಗುಡ್ ಸಿಂಗರ್ ಆಕ್ಚುಲಿ. ತುಂಬಾ ಹಾಡು ಹಾಡ್ತಿದ್ದೆ. ಹಾಡ್ತಿಲ್ವಾ? ವೆರಿ ಗುಡ್ ಸಿಂಗರ್ ಅಲ್ಲ ಅಂದ್ರೆ ಅವಳು ಚಿಕ್ಕವಾಗ ವಾಯ್ಸ್ ಸ್ವಲ್ಪ ಕ್ಯೂಟ್ ಆಗಿತ್ತು. ನಮೋ ನಮೋ ಗಣರಾಜ ಒಂದೇ ಸಾಂಗ್ ಇಲ್ಲ. ನಾನು ತುಂಬಾ ಸಾಂಗ್ಸ್ ಒಂದೇ ಸಾಂಗ್ ಅಷ್ಟಕ ಇಲ್ಲ ಭೈರವ ಅಷ್ಟಕಂ. ಐ ಹ್ಯಾವ್ ಸೀನ್ ದಟ್. ಅದನ್ನೆಲ್ಲ ಇವಾಗ ಕಲ್ತ್ರು ಸ್ವಲ್ಪ. ಇಲ್ಲ, ಐ ಹ್ಯಾವ್ ರಿಟನ್ ದಟ್ ಕಾಲಭೈರವ ಅಷ್ಟಕಂ ವೆನ್ ಐ ವಾಸ್ ಇನ್ 9th or something. ನಾನು ಬುಕ್ಕಲ್ಲಿ ಬರ್ದಿದ್ದೀನಿ. ಬುಕ್ಕಲ್ಲಿ ಬರೆದ್ರೆ ತಲೆ ಇರಬೇಕು. ನಾನು ಬರಲ್ಲ. ನನ್ಗೆ ಸ್ವಲ್ಪ ಶ್ಲೋಕಾಸ್ ಅಂದ್ರೆ ಸಾಂಗ್ಸ್ ಅಂದ್ರೆ ಶ್ಲೋಕಾಸ್ ಆ ಟೈಪ್ ನನಗೆ ಸ್ವಲ್ಪ ಟಚ್ ಇದೆ ಸ್ವಲ್ಪ ಅಷ್ಟೇ. ಬಟ್ ಡ್ಯಾನ್ಸ್. ಲಾಸ್ಟ್ ಕ್ವೆಶ್ಚನ್ ಗೈಸ್. ಸ್ಲೀಪಿಂಗ್ ಆರ್ ಟ್ರಾವೆಲಿಂಗ್? ಸ್ಲೀಪಿಂಗ್ ವೈಲ್ ಟ್ರಾವೆಲಿಂಗ್. ಟ್ರಾವೆಲಿಂಗ್ ಮಾಡೋದೇನಕ್ಕೆ? ಟ್ರಾವೆಲಿಂಗ್ ಅಂದ್ರೆ ಬಸ್ಸಲ್ಲೆಲ್ಲ ಎಷ್ಟೊತ್ತಂತ ಇದ್ದಿದ್ದು. ಬಸ್ಸಲ್ಲ. ವಾಟ್ ಅಬೌಟ್ ಟ್ರಾವೆಲಿಂಗ್? ನಾವು ಟ್ರಾವೆಲ್ ಮಾಡಿರೋದೇ 2 ಸಲ. ಟ್ರಾವೆಲ್ ಮಾಡಿ ನೀವು ಮೊನ್ನೆ ಏನು ನೋಡಿದೀರಾ ಟ್ರಿಪ್ ರಾಮೇಶ್ವರಂ? ದಟ್ ಇಸ್ ದ ಫಸ್ಟ್ ಟ್ರಿಪ್ ಅಂದ್ರೆ ನೆನಪಿರೋದು. ಫಸ್ಟ್ ಟ್ರಿಪ್ ಅಲ್ಲ, ವಿ ಹ್ಯಾವ್ ಗಾನ್ ಕರ್ನಾಟಕ ಟ್ರಿಪ್ ಎಲ್ಲ ಹೋಗಿದ್ವಿ. ಬಟ್ ಕರೆಕ್ಟಾಗಿ ನೆನಪಿರೋದು ನಾಟ್ ಓನ್ಲಿ ಫ್ಯಾಮಿಲಿ ಟ್ರಿಪ್ಸ್, ಫ್ರೆಂಡ್ಸ್ ಜೊತೆ ನೀವು ಟ್ರಿಪ್ಸ್ಗೆಲ್ಲ ಹೋಗಿಲ್ಲ? ಆಫ್ ಕೋರ್ಸ್ ಹೋಗಿದ್ದೀವಿ. ಸೊ ದೇ ಆರ್ ಲೈಕ್ ಸ್ಲೀಪಿಂಗ್ ಆರ್ ಟ್ರಾವೆಲಿಂಗ್? ನೋ ಟ್ರಾವೆಲಿಂಗ್. ನಿದ್ದೆ ಯಾವಾಗಲೂ ಮಾಡೋದು, ಟ್ರಾವೆಲ್ ಮಾಡ್ಬೇಕಲ್ವಾ? ಬಟ್ ಅವರು ಟ್ರಾವೆಲಿಂಗ್ ಅಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾರಲ್ವಾ? ಟ್ರಾವೆಲಿಂಗ್ ಅಲ್ಲಿ ನನಗೆ ತುಂಬಾ ಹೊತ್ತು ಎದ್ದಿರೋಕ್ಕಾಗಲ್ಲ. ಅದೇನು ಬಸ್ ಹೋದ ತಕ್ಷಣ ನಿದ್ದೆ ಬರುತ್ತೆ, ಯಾಕೋ ಗೊತ್ತಿಲ್ಲ. ಸೊ ವೆನ್ ಇಟ್ ಕಮ್ಸ್ ಫಾರ್ ಟ್ರಾವೆಲಿಂಗ್, ನನಗೆ ಬಸ್ಸಸ್ ಅಲ್ಲಿ ಟ್ರಾವೆಲ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಸೊ ಏನಾದರೂ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋದು, ಆ ಥರ ಟ್ರಾವೆಲಿಂಗ್ಸ್ ಅಂತ ಇಂಟ್ರೆಸ್ಟ್ ಇದೆ. ಇಲ್ಲ ಅಂದ್ರೆ ಬಸ್ ಆ ಥರ ಟ್ರಾವೆಲಿಂಗ್ಸ್ ಅಂದ್ರೆ ನಿದ್ದೆ ಇಸ್ ಬೆಟರ್ ಗೈಸ್. ಸ್ಲೀಪಿಂಗ್ ಇಸ್ ಬೆಟರ್ ಅಟ್ ದಟ್ ಪಾಯಿಂಟ್. ಎಲ್ಲ ಕಡೆ ವಿ ಕಾಂಟ್ ಗೋ ಇನ್ ಫ್ಲೈಟ್ ಅಲ್ಲಿ. ತುಂಬಾ ಪ್ಲೇಸಸ್ ವಿ ಕ್ಯಾನ್ ಗೋ ಇನ್ ಬೈಕ್. ಸ್ವಲ್ಪ ಟ್ರೈನ್ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿಲ್ಲ ಬಟ್ ಮಾಡಿಲ್ಲ ಬಟ್ ನೋಡಿದೀವಿ. ಅದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಆ ಥರ ಮಾಡಕ್ಕೆ. ನನಗೆ ಆ ಥರ ಏನಿಲ್ಲ, ಫ್ಲೈಟ್ ಅದೆಲ್ಲ ಇಲ್ಲ. ಬಟ್ ಟ್ರಾವೆಲಿಂಗ್ ವಿತ್ ಪೀಪಲ್ ಹೂಮ್ ಐ ಲೈಕ್ ತುಂಬಾ. ಟ್ರಾವೆಲಿಂಗ್ ಅಂದ್ರೆ ನಾನು ಹೇಳ್ತಾ ಇರೋದು ಬೇರೆ ಕಂಟ್ರೀಸ್ ಹೋದ್ಮೇಲೆ ಹೇಳ್ಬೇಕು. ಅದು ಇವಾಗ ಮ್ಯಾನಿಫೆಸ್ಟ್ ಮಾಡಬಾರ್ದಾ ಟ್ರಾವೆಲಿಂಗ್ ಮಾಡ್ಬೇಕಂತ? ಓಕೆ, ದಿಸ್ ದ ಲಾಸ್ಟ್ ಕ್ವೆಶ್ಚನ್ ಇವಾಗವರೆಗೂ ನೀವು ಕೇಳಿಸ್ಕೊಂಡಿದ್ರೆ. ಓಕೆ, ಲೆಟ್ಸ್ ಈಟ್. ಸೊ ವಿಲ್ ಶೋ ಕಮ್. ಸೊ ಗೈಸ್, ನಾವು ಮಾಡಿರೋ 4 items ಹಿಯರ್. ಸೊ ಐ ಆಮ್ ರಿಯಲಿ ವೆರಿ ಈಗರ್ ಇದನ್ನ ತಿನ್ನಕ್ಕೆ. ಹೊಟ್ಟೆ ತುಂಬ ದಿನ ಏನಾಗಿಲ್ಲ ಆಯ್ತಾ? ತುಂಬ ದಿನ ಮನೆಯಲ್ಲಿ ಕುಕ್ ಮಾಡಿಕೊಂಡು ತಿಂದು ಈ ಥರ ತುಂಬ ದಿನ ಆಯಿತು. ಸೊ ಟೇಸ್ಟ್ ಮಾಡು ಒಂದೇ ಬೇಗ ವಿಸಿಟ್. ಓಕೆ, ಫಸ್ಟ್ ಯಾವ್ದು ಟೇಸ್ಟ್ ಮಾಡ್ತೀಯ? ದಿಸ್ ಒನ್. ಫ್ರೈಡ್ ರೈಸ್ ನಮ್ಮ ಅಕ್ಕ ಮಾಡಿರೋದು. ಇಟ್ಸ್ ನೈಸ್. ನಾನೊಂದು ಸ್ಟಾರ್ಟ್ ಮಾಡಿದ್ರೆ ಅದನ್ನೇ ತಿಂತಾ ಇರ್ಬೇಕು ಅನ್ಸುತ್ತೆ. ಇಟ್ ಈಸ್ ಪನ್ನೀರ್ ವಾಟ್ ಐ ಡಿಡ್. ನಾನು ಮಾಡಿಲ್ಲ. ಯಾಕೋ ಇದು ಫೇಕ್ ರಿಯಾಕ್ಷನ್ ತರ ಇಲ್ಲ, ಚೆನ್ನಾಗಿದೆ. ಇಟ್ಸ್ ನೈಸ್, ಟೇಸ್ಟಿ. ನೆಕ್ಸ್ಟು ಬೇಗ. ಸ್ಯಾಡ್ ಪಾರ್ಟ್ ಏನು ಗೊತ್ತಾ? ಆಚೆ ಹೋದಾಗ ನಾನು ಮೋಮೋಸು ತಿನ್ನಲ್ಲ. ನಾನು ಇವಾಗವರೆಗೂ ಏನಾದರೂ ಮೋಮೋಸ್ ಟೇಸ್ಟ್ ಮಾಡಿದೆ ಅಂದರೆ ಒಂದು 2 times ಅಷ್ಟೇ ಟೇಸ್ಟ್ ಮಾಡಿರೋದು. ಬಿಕಾಸ್ ಆನಿಯನ್ಸ್ ಆ್ಯಡ್ ಮಾಡ್ತಾರಲ್ವಾ. ಆ್ಯಂಡ್ ದಿಸ್ ಮೈ ಸಿಸ್ಟರ್ ಹ್ಯಾಸ್ ಡನ್ ವಿತೌಟ್ ಆನಿಯನ್ಸ್. ಸೊ ನಾನು ಆರಾಮಾಗಿ ಹ್ಯಾಪಿಯಾಗಿ ಏನು ಟೆನ್ಷನ್ ಇಲ್ಲದೆ ತಿನ್ಬೋದು. ಲೆಟ್ಸ್ ಟೇಸ್ಟ್ ದಿಸ್. ಮೋಮೋಸ್ ಟೇಸ್ಟ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತು. ಆ್ಯಕ್ಚುಲಿ ನಾವೆಲ್ಲ ಸ್ವಲ್ಪ ಲೇಟ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಸ್ವಲ್ಪ ಆರೋಗಿದೆ. ಬಟ್ ಟೇಸ್ಟ್ ಎಲ್ಲ ಸ್ವಲ್ಪ ಆರಿದ್ಮೇಲೆ ಗೊತ್ತಾಗೋದು. ಆ್ಯಂಡ್ ನಮ್ಮ ಅಕ್ಕ ಮೋಮೋಸ್ ಹೆಂಗೆ ಮಾಡಿದ್ದಾಳೆ ಅಂತ ನೋಡೋಣ. ಮೋಮೋಸ್ ಥರನೇ ಇದೆಯಾ? ಮೋಮೋಸ್ ಥರನೇ ಇದೆ. ನಾನು ತಿಂದು ಇಷ್ಟು ದಿನ ಆದರೂ ಲೈಕ್ ಐ ರಿಮೆಂಬರ್ ದ ಟೇಸ್ಟ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಐ ಡೋಂಟ್ ವಾಂಟ್ ಟು ಕಂಪೇರ್, ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ. ಓಕೆ, ಸಾಕು, ಆಮೇಲೆ ತಿನ್ನುವಂತಿದೆ. ಇಟ್ಸ್ ನೈಸ್. It's good. Nice. I think the whole video was entertaining and laughter, and we enjoyed and we're happy.
ಅಷ್ಟೇ ಗೈಸ್, if you enjoyed this video, please like, share, comment and don't forget to subscribe to Hey Beautiful. Bye, meet you in next vlog.